ಸ್ನೇಹಿತರೆ ನಮಸ್ಕಾರ. ನೀವೇನಾದರೂ ಹೊಸ ರೇಷನ್ ಕಾರ್ಡ್ ಮಾಡಿಸಿರ್ತೀರಾ, ಇಲ್ಲಾಂದರೆ ತಿದ್ದುಪಡಿ ಮಾಡಿಸಿರ್ತೀರಾ. ಆ ತಿದ್ದುಪಡಿ ಮಾಡಿಸಿರುವುದನ್ನು ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಈ ಕಡೆಲ್ಲ ಕೆಳಗೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನಲ್ಲಿ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮುಂದೆ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ನಿಮ್ಗಾದರೆ ಬರುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ನಾವಿವಾಗ ಒಂದು ವೆಬ್ಬರೇ ಓಪನ್ ಮಾಡಬೇಕಾಗುತ್ತೆ. ಸೊ ನಾನು ವೆಬ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸರ್ಚ್ ಬಾರ್ಗಳನ್ನು ಬಿಟ್ಟು ಆಹಾರ ಅಂತ ಸರ್ಚ್ ಮಾಡಿ. ಫಸ್ಟ್ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೋಡೋಕೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ ಇದೆ. ಇದರಲ್ಲಿ ನಾವು ಈ ಸೇವೆಗಳಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸೈಡಲ್ಲಿ ಈ ಸ್ಥಿತಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೆಕೆಂಡ್ ಒನ್ ಇದರಲ್ಲಿ ತಿದ್ದುಪಡಿ ವಿನಂತಿಯ ಸ್ಥಿತಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ನಿಮ್ದಿಲ್ಲಿ ವಿಭಾಗ ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕಾಗುತ್ತೆ. ನೀವು ನಮ್ದು ಬಂದ್ಬಿಟ್ಟು ಕಲಬುರಗಿ ವಿಭಾಗ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೀವು ಸೆಕೆಂಡ್ ಒನ್ ನೋಡ್ತಾ ಇರ್ಬೋದು, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತಿದೆ. ಕೆಳಗಡೆ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಎರಡು ಆಪ್ಷನ್ ಸಿಗುತ್ತೆ ನೋಡೋಕ್ಕೆ. ಒಂದು ವಿತ್ OTP, ಇನ್ನೊಂದು ವಿತೌಟ್ OTP. ಅಂದರೆ ಇದು ವಿತ್ OTP ಅಂದರೆ OTP ಇಂದ ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, OTP ಎಂಟರ್ ಮಾಡಬೇಕಾಗುತ್ತೆ. ವಿತೌಟ್ OTP ಅಂದರೆ OTP ಇಲ್ದೇ ಡೌನ್ಲೋಡ್ ಮಾಡುವಂಥ ಆಪ್ಷನ್ ಸಹ ಇದರಲ್ಲಿದೆ. ಸೊ ನಾವಿವಾಗ OTP ಇಂದ ಡೌನ್ಲೋಡ್ ಮಾಡೋಣ. ಸೊ ಹಾಗಾಗಿ ನಾನು ವಿತ್ OTP ಅಂತ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಆದರೆ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿಬಿಟ್ಟು ಪಕ್ಕದಲ್ಲಿ ಗೋ ಅಂತಿದೆ, ಗೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ಮೆಂಬರ್ಸ್ ನೇಮ್ ಅಂತಿದೆ, ಅಂದರೆ ಸದಸ್ಯರ ಹೆಸರು. ಅಂದರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೋ ಅವ್ರದ್ದೆಲ್ಲ ನೇಮ್ ಇಲ್ಲಿ ಶೋ ಆಗುತ್ತೆ. ಸೊ ಅದರಲ್ಲಿ ನೀವು ಯಾರು ಒಬ್ರದ್ದು ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಇದರಲ್ಲಿ ನೀವು ಕನ್ನಡ ಕೊಡ್ಬೋದು, ಇಂಗ್ಲೀಷ್ ಕೊಡ್ಬೋದು. ನಾನು ಯಾವುದೊಂದು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ನಿಮಗೊಂದು ಕ್ಯಾಪ್ಚಾ ಎಂಟರ್ ಮಾಡಿ ಅಂತ ಕೇಳುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಎಸ್ ಆರ್ ನೋ ಕೇಳುತ್ತೆ, ಎಸ್ ಕೊಡಿ. ನಿಮಗೆ ನೆಕ್ಸ್ಟ್ ಒಂದು OTP ಬರುತ್ತೆ. OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಫೋನ್ ನಂಬರ್ ಲಿಂಕ್ ಆಗಿರುತ್ತೋ ಆ ನಂಬರಿಗಾದರೆ OTP ಒಂದು ಬರುತ್ತೆ. ಸೊ ಆ OTP ನೋಡಿಬಿಟ್ಟು ಎಂಟರ್ ಮಾಡಬೇಕಾಗುತ್ತೆ ನಾವಿಲ್ಲಿ. ಸೊ ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಗೋ ಮೇಲೆ ಆದರೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಗೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಮೆಂಬರ್ಸ್ ನೇಮು ಆ್ಯಂಡ್ ಆಧಾರ್ ನಂಬರು ಆ್ಯಂಡ್ KYC ಸ್ಟೇಟಸ್ ಶೋ ಆಗುತ್ತೆ. ಇಲ್ಲಿ ಫುಲ್ಲು ಕೆಳಗೆ ಇಲ್ಲಿ ನೋಡ್ತಿರ್ಬೋದು ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಿಮ್ದೊಂದು ರೇಷನ್ ಕಾರ್ಡ್ ಆದರೆ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸ್ಪೆಸಿಮ್ಯಾನ್ ಕಾಪಿ ಅಂತಿದೆ. ಇದನ್ನ ಯಾವ ರೀತಿಯಾಗಿ ತೆಗಿಬೋದು ಅಂತ ನಾನು ಈಗ ತಿಳಿಸ್ತೀನಿ ನಿಮಗೆ. ನೀವು ಕೀಬೋರ್ಡಲ್ಲಿ F12 ಆದರೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾದ ನಿಮಗೆ ಸೈಡಲ್ಲಿ ಒಂದು ಓಪನ್ ಆಗುತ್ತೆ. ನೆಕ್ಸ್ಟು ಕಂಟ್ರೋಲ್ F ಕ್ಲಿಕ್ ಮಾಡಿ. ಇಲ್ಲಿ ನೀವು ಸರ್ಚ್ ಮಾಡಿ, ನಾನು ಹೇಗೆ ಸರ್ಚ್ ಮಾಡ್ತೀನಿ ಅದೇ ರೀತಿ ಸರ್ಚ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬಂದ್ಬಿಟ್ಟು ನೀವು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾಗಿ ನೋಡಕ್ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ನೀವು ಡಿಲೀಟ್ ಮಾಡಿದ್ರೆ ಸೊ ಇದನ್ನ ನೀವು ಆರಾಮಾಗಿ ಪ್ರಿಂಟ್ ತಗೋಬಹುದು. ಅಡ್ಡ ಬಂದಿರೋದಾದ್ರೆ ಹೋಗುತ್ತೆ. ಸೊ ಇದು ನೀವು ಫೋನಲ್ಲಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಲ್ಯಾಪ್ಟಾಪ್ ಅಲ್ಲಾದ್ರೂ ಮಾಡ್ಬೋದು. ಸೊ ಸಿಂಪಲ್ ಇದೇ ಸ್ಟೆಪ್, ಫೋನಲ್ಲಾದ್ರೆ ಇದೇ ಸ್ಟೆಪ್ ಫಾಲೋ ಮಾಡಿ. ಇದು ಯಾವ ರೀತಿಯಾಗಿ ಪ್ರಿಂಟ್ ತೆಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಕಂಟ್ರೋಲ್ P ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ಡೈರೆಕ್ಟಾಗಿ ಪ್ರಿಂಟರ್ ಕನೆಕ್ಟ್ ಆಗಿದ್ರೆ ಪ್ರಿಂಟರ್ ಕನೆಕ್ಟ್ ಮಾಡ್ಕೊಂಡು ಪ್ರಿಂಟ್ ತಗೋಬೋದು, ಇಲ್ಲಾಂದ್ರೆ PDF ಮಾಡ್ಕೋಬೋದು. ಸೊ ಇಲ್ಲಿ ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ರೇಷನ್ ಕಾರ್ಡ್ ಆದರೆ ಸಂಪೂರ್ಣವಾಗಿ ಸೇವ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಅಮೌಂಟ್ ಕೊಡುವ ಅವಶ್ಯಕತೆ ಇರುವುದಿಲ್ಲ. ನಿಮ್ಗೆ ಇನ್ನೊಂದು ಥರ ಆದರೆ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು, ಅದು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡೋದು, ಅದಕ್ಕೂ ಇದಕ್ಕೂ ಏನು ಡಿಫ್ರೆಂಟ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.